ಕಸದಿಂದ ರಸ ತೆಗೆಯುವ ಚಿಂತನೆಗಳು ಇಂದು ಸಾಕಷ್ಟು ನಡೆಯುತ್ತಿದೆ. ಯಾರಿಗೂ ಬೇಡವಾದ ತ್ಯಾಜ್ಯಗಳನ್ನು ಬಳಸಿಕೊಂಡು ಅದನ್ನು ಉಪಯುಕ್ತವಾದ ನೆಲೆಯಲ್ಲಿ ಬಳಸಿಕೊಳ್ಳುವ ಯೋಚನೆಗಳು ಲಾಭದಾಯಕವಾಗಿಯೂ ಪರಿಣಾಮ ಬೀರುತ್ತಿದೆ. ಪುತ್ತೂರಿನ ಆರ್ಯಾಪು ಗ್ರಾಮ ಪಂಚಾಯತ್ ಕೂಡ ಇದೀಗ ಇಂತಹ ಪ್ರಯೋಗಕ್ಕೆ ತನ್ನನ್ನು ತಾನು ತೆರೆದುಕೊಂಡಿದೆ. ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಗಾಜಿನ ಬಾಟಲ್ಗಳಿಂದ ಮರಳು ತಯಾರಿಕೆಗೆ ಮುಂದಾಗಿದೆ. ಈ ಮರಳನ್ನು ಗಾರೆ ಕೆಲಸಕ್ಕೆ ಬಳಸುವ ಪ್ರಯೋಗವನ್ನು ಮಾಡಲು ಹೊರಟಿದೆ. ಪುತ್ತೂರಿನ ಆರ್ಯಾಪು ಗ್ರಾಮ ಪಂಚಾಯತ್ ಇದೀಗ ಗಾಜಿನ ತ್ಯಾಜ್ಯದಿಂದ ಹೊಸ ಉತ್ಪನ್ನ ತಯಾರಿಗೆ ಮುಂದಾಗುವ ಮೂಲಕ ಜಿಲ್ಲೆಗೆ ಮಾದರಿಯಾಗುವತ್ತ ಹೆಜ್ಜೆ ಇಟ್ಟಿದೆ. ಗ್ರಾಮೀಣ ಭಾಗದಲ್ಲಿ ಮಾತ್ರವಲ್ಲ, ಪೇಟೆ ಪಟ್ಟಣಗಳಲ್ಲಿಯೂ ಎಲ್ಲೆಂದರಲ್ಲಿ ಎಸೆಯುವ ಗಾಜಿನ ಬಾಟಲಿಗಳನ್ನು ಈಗ ಬದುಕಿಗೆ ಪೂರಕವಾದ ಉತ್ಪನ್ನವಾಗಿ ಬದಲಾಯಿಸಲು ಹೊರಟಿರುವ ಆರ್ಯಾಪು ಗ್ರಾಮ ಪಂಚಾಯತ್ ಗಾಜಿನ ತ್ಯಾಜ್ಯಕ್ಕೆ ಮೌಲ್ಯ ತಂದುಕೊಡಲು ಮುಂದಾಗಿದೆ. ಸ್ವಚ್ಛ ಭಾರತ್ ಯೋಜನೆಯ ಅಡಿ ಮನೆ ಮನೆಗಳಿಂದ ಕಸ ಸಂಗ್ರಹ ಮಾಡುವ ವೇಳೆ ಗ್ರಾಮ ಪಂಚಾಯತ್ಗಳಿಗೆ ಈ ಗಾಜಿನ ಹುಡಿ ಬಾಟಲಿಗಳು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತದೆ. ಹಾಗೆಯೇ ಇಟ್ಟರೆ ಇದು ಅಪಾಯಕಾರಿ ವಸ್ತುಗಳು. ಉತ್ತಮ ಗಾಜಿನ ಬಾಟಲಿಗಳನ್ನು ಗುಜರಿ ಅಂಗಡಿಗಳಿಗೆ ಕೊಡಬಹುದಾದರೂ ತುಂಡಾದ ಗಾಜುಗಳನ್ನು ಯಾರು ಖರೀದಿ ಮಾಡುವುದಿಲ್ಲ. ಇದಕ್ಕೊಂದು ಪರಿಹಾರ ಹುಡುಕಲು ಆರ್ಯಾಪು ಗ್ರಾಮ ಪಂಚಾಯತ್ ಪಿಡಿಒ ನಾಗೇಶ್ ಮಾಡಿದ ಪ್ರಯತ್ನವೇ ಈ ಗಾಜಿನ ಮರಳು. ಸಾಮಾಜಿಕ ಜಾಲತಾಣದಲ್ಲಿ ಹುಡುಕಾಟ ಮಾಡಿದಾಗ ಗಾಜಿನ ಬಾಟಲಿಗಳನ್ನು ಹುಡಿ ಮಾಡುವ ಯಂತ್ರದ ಬಗ್ಗೆ ಅರಿತುಕೊಂಡ ಅಭಿವೃದ್ಧಿ ಅಧಿಕಾರಿ ನಾಗೇಶ್ ಕೆನರಾ ಬ್ಯಾಂಕಿನ ಸಹಕಾರದೊಂದಿಗೆ ಈ ಯಂತ್ರ ಖರೀದಿ ಮಾಡುತ್ತಾರೆ. ತಮಿಳುನಾಡಿನಿಂದ ತರಿಸಲಾದ ₹4,25,000 ವೆಚ್ಚದ ಈ ಯಂತ್ರವು ಈಗ ಬಾಟಲಿಗಳನ್ನು ಮರಳನ್ನಾಗಿ ಪರಿವರ್ತಿಸುವ ಕಾಯಕವನ್ನು ನಡೆಸುತ್ತಿದೆ. ರಾಜ್ಯಕ್ಕೂ ಮಾದರಿ ಬಾಟಲಿ ವಿಲೇವಾರಿಗೆ ದೊಡ್ಡ ಸಮಸ್ಯೆಯಾಗುತ್ತಿತ್ತು. ರಸ್ತೆ ಬದಿಯಲ್ಲಿ ಪ್ರತಿದಿನವೂ ಸಿಗುತ್ತದೆ. ಇದೀಗ ಈ ಸಮಸ್ಯೆಗೊಂದು ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಆರ್ಯಾಪಿನಲ್ಲಿ ಯಂತ್ರವನ್ನು ಬಳಸಿಕೊಂಡು ಬಾಟಲಿಯನ್ನು ಮರಳನ್ನಾಗಿಸುವ ಕೆಲಸ ಆರಂಭವಾಗಿದೆ. ಇದು ರಾಜ್ಯಕ್ಕೂ ಮಾದರಿಯಾದ ಕೆಲಸವಾಗಿದೆ. ಇದೊಂದು ಹೊಸ ಆವಿಷ್ಕಾರವಾಗಿದೆ. ಪುತ್ತೂರಿನಲ್ಲಿ ಸ್ವಚ್ಛತೆಗೆ ಸಂಬಂಧಿಸಿದಂತೆ ವಿನೂತನ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಬರುತ್ತಿದ್ದೇವೆ. ಅದರಲ್ಲಿ ಆರ್ಯಾಪಿನಲ್ಲಿ ಆರಂಭಿಸಲಾದ ಗಾಜಿನ ಬಾಟಲಿನಿಂದ ಮರಳು ತಯಾರಿಕೆ ನಡೆಸುವುದು ಕೂಡ ಒಂದಾಗಿದೆ ಎಂದು ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಹೇಳಿದರು. ನಮ್ಮ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮ ಪಂಚಾಯತ್ನ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ನಾವಿದ್ದೇವೆ. ಇಲ್ಲಿ ಒಂದು ಸಣ್ಣ ವಿಶೇಷ ಅಂತ ಹೇಳಿದರೆ, ನಮ್ಮ ಘನತ್ಯಾಜ್ಯ ಘಟಕಕ್ಕೆ ಗ್ರಾಮೀಣ ಭಾಗದಿಂದ ಒಣತ್ಯಾಜ್ಯ ನಾವು ಸಂಗ್ರಹಿಸ್ತೇವೆ. ಆ ಒಣತ್ಯಾಜ್ಯ ಜೊತೆ ಕೆಲವೊಂದು ಪ್ಯಾಂಪರ್ಸ್ ಅಂತ ಹಸಿ ತ್ಯಾಜ್ಯ ಕೂಡ ಬರ್ತವೆ. ಆದರೆ ನಮಗೆ ದೊಡ್ಡ ಪ್ರಥಮ ಹಂತದ ಚಾಲೆಂಜ್ ಅಂತೇಳಿ ಗಾಜಿನ ಬಾಟಲ್ಗಳು ರಸ್ತೆ ಬದಿಯಲ್ಲಿ ಕೂಡ ಬಿಸಾಡಿದ್ದು ಸಿಕ್ಕಿದ್ದೇವೆ. ಮತ್ತು ಈ ನಮ್ಮ ನಿತ್ಯದ ಸಂಗ್ರಹದಲ್ಲಿಗೂ ಸಿಗ್ತದೆ. ಇದನ್ನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂತು. ಬಾಟಲ್ ಅಂದರೆ ಕೆಲವು ಬಾಟಲ್ಗಳು ವಿಲೇವಾರಿ ಆಗ್ತವೆ, ಅಂದರೆ ಗುಜರಿಯವರು ಕೊಂಡೋಗ್ತಾರೆ. ಕೆಲವು ಬಾಟ್ಲನ್ನು ಕೊಂಡೋಗೋದಿಲ್ಲ, ಮತ್ತು ಅದರಲ್ಲಿ ಒಡೆದ ಬಾಟ್ಲೇ ಇದೆ. ಇದನ್ನು ಏನು ಮಾಡಬೇಕಂತ ಪ್ರಶ್ನೆ ಬಂದಾಗ ಒಂದು 3 ವರ್ಷ ಹಿಂದೆ ನಾನು ಯೂಟ್ಯೂಬಲ್ಲಿ ಹೀಗೆ ಸುಮ್ಮನೆ ನೋಡ್ತಾ ಇದ್ದಾಗ ಒಂದು ಗ್ಲಾಸ್ ಬಾಟಲ್ ಕ್ರಷಿಂಗ್ ಮೆಷಿನ್ ಇದೆ ಅಂತ ಗೊತ್ತಾಯಿತು. ಸೊ ಅದರಲ್ಲಿ ಕರ್ನಾಟಕದಲ್ಲಿ ಸರ್ಚ್ ಮಾಡಿ ನಮಗೆ ಸಿಗಲಿಲ್ಲ. ಸೊ ಮತ್ತೆ ನಾನು ಸರ್ಚ್ ಮಾಡಿದಾಗ ತಮಿಳುನಾಡಿನಲ್ಲಿ ಒಂದು ಕೊಯಮತ್ತೂರಲ್ಲಿ ಸ್ಯಾಮ್ಸಂಗ್ ಇಂಜಿನಿಯರಿಂಗ್ ಸಂಸ್ಥೆಯವರು ಮಾಡ್ತಾರೆ ಅಂತ ಗೊತ್ತಾಯಿತು. ಅವರಿಗೆ ನಾನು ಫೋನ್ ಮೂಲಕ ಸಂಪರ್ಕ ಮಾಡಿ ಅವರ ಮೆಷಿನ್ನ ವೀಡಿಯೋಗಳನ್ನು ತರಿಸ್ಕೊಂಡು ನೋಡಿದಾಗ ಪ್ರಯೋಗಶೀಲತೆ ಮಾಡುವಂತ ಅನಿಸ್ತು. ಅದರ ವೆಚ್ಚವನ್ನು ಕೇಳಿದಾಗ ಸರಿಸುಮಾರು 4 ಲಕ್ಷ ಅಂತ ಹೇಳಿದರು. ಒಳ್ಳೆಯ ಯಂತ್ರ ಮಾಡಬೇಕಾದ್ರೆ ಅಂದರೆ ಎಲ್ಲ ರೀತಿಯ ಬಾಟಲ್ಗಳು, ಎಲ್ಲ ರೀತಿಯ, ಅದರಲ್ಲಿ ವೈನ್ ಬಾಟ್ಲ್ ಇರ್ಬೋದು ಸೇರಿದಂತೆ ದಪ್ಪ ಪ್ರಮಾಣದ ಗಾಜಿನ ಬಾಟ್ಲನ್ನು ಕೂಡ ಪುಡಿ ಮಾಡುವಂಥ ಮೆಷಿನ್ಗೆ 4 ಲಕ್ಷ ಅಂತ ಹೇಳಿದರು. ಸೊ ಆಗ ಆಡಳಿತ ಮಂಡಳಿ ಅಷ್ಟು ಮೊತ್ತವನ್ನು ಗ್ರಾಮ ಪಂಚಾಯತ್ತಲ್ಲಿ ಖರ್ಚು ಮಾಡಲಿಕ್ಕೆ ಸುಲಭ ಸಾಧ್ಯ, ಯಾಕಂದರೆ ಅನುದಾನ ಏನು ಬಳಸ್ತೇವೆ ಅದರಲ್ಲಿ ನಮಗೆ ಅದು ಮರುತ್ಪನ್ನ ಅಷ್ಟು ಸಾಧ್ಯತೆ ಇಲ್ಲ. ಆಗ ನಾನು ನಮ್ಮ ಗ್ರಾಮ ಪಂಚಾಯತ್ನ ವ್ಯಾವಹಾರಿಕ ಬ್ಯಾಂಕ್ ಕೆನರಾ ಬ್ಯಾಂಕ್, ರಾಷ್ಟ್ರೀಯ ಬ್ಯಾಂಕ್ ಇದು, ಈ ಬ್ಯಾಂಕ್ನ ಜೊತೆ ನನ್ನ ಗ್ರಾಮ ಪಂಚಾಯತ್ ಸಂಪರ್ಕ ಚೆನ್ನಾಗಿತ್ತು. ಸೊ ಅಲ್ಲಿಯ ಮ್ಯಾನೇಜರ್ ಜೊತೆ ನಾನು ಈ ಪ್ರಸ್ತಾವನೆ ಹೇಳಿದೆ, ಈ ರೀತಿ ಒಂದು ಪ್ರಸ್ತಾವನೆ ಇದೆ, CSR ಅನುದಾನ ಸಿಗ್ಬೋದು ಅಂತ ಹೇಳ್ಕೊಂಡು. ಆಗ ಆಯಿತು, ನೀವು ಪ್ರಸ್ತಾವನೆ ಕೊಡಿ ಅಂತ ಹೇಳಿದರು. ಪ್ರಸ್ತಾವನೆ ಕಳಿಸಿದೆ. ಭಾಳ ಸಂತೋಷ ವಿಷಯ ಅಂದರೆ ಕೆನರಾ ಬ್ಯಾಂಕ್ ಈ ಸ್ವಚ್ಛ ಭಾರತ್ ಒಂದು ಯೋಜನೆ ಜೊತೆ ಭಾಳ ಉತ್ತಮ ರೀತಿ ಕೈ ಜೋಡಿಸಿಕೊಂಡು ಕೇವಲ 1 ತಿಂಗಳ ಒಳಗಡೆ ನನಗೆ 4 ಲಕ್ಷ ರೂಪಾಯಿಯ ಒಂದು ಅನುದಾನವನ್ನು ನೇರವಾಗಿ ಯಂತ್ರ ಖರೀದಿಸುವ ಸಂಸ್ಥೆಗೆ ವರ್ಗಾಯಿಸಿದೆ. V4 ನ್ಯೂಸ್ ಪುತ್ತೂರು.